ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬೃಹಸ್ಪತಿಯು ಉಪರಿಚರ ವಸುವಿನಿಂದ ಯಜ್ಞವನ್ನು ಮಾಡಿಸಿದುದು. ಅದರಲ್ಲಿ ಶ್ರೀಹರಿಯು ಸಾಕ್ಷಾತ್ತಾಗಿ ಬಂದು ಭಾಗವನ್ನು ವಹಿಸದುದಕ್ಕಾಗಿ ಕೋಪಗೊಂಡ ಬೃಹಸ್ಪತಿಯನ್ನು ಏಕತಾ ದ್ವಿತ ತ್ರಿತರೆಂಬುವರು ಸಮಾಧಾನಗೊಳಿಸಿದುದು ಎಂಬ 344ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಭೀಷ್ಮನು ಹೇಳುತ್ತಿರುವನು. ಮಹಾಕಲ್ಪವು ಕಳೆದ ಮೇಲೆ ಅಂಗೀರಸ ಕುಲದಲ್ಲಿ ಬೃಹಸ್ಪತಿಯು ಹುಟ್ಟಿದನು. ದೇವತೆಗಳೆಲ್ಲರೂ ತಮಗೆ ಪುರೋಹಿತನು ಲಭಿಸಿದನೆಂದು ಸಂತುಷ್ಟರಾದರು. ಬೃಹತ್, ಬ್ರಹ್ಮ, ಮಹತ್ತು ಎಂಬಿ 3 ಶಬ್ದಗಳು ಸಮಾನಾರ್ಥವುಳ್ಳ ಪರ್ಯಾಯ ಪದಗಳು. ಆ ಶಬ್ದಗಳಿಂದಲೇ ಆ ಬೃಹಸ್ಪತಿಯು ಕರೆಯಲ್ಪಟ್ಟನು. ಏಕೆಂದರೆ ಅವನು ವಿದ್ವಾಂಸನಾಗಿದ್ದು ಅಂತಹ ಎಲ್ಲ ಗುಣಗಳನ್ನು ಹೊಂದಿದ್ದನು. ಅವನಿಗೆ ಉಪರಿಚರ ವಸುವು ಅತ್ಯಂತ ಪ್ರಿಯ ಶಿಷ್ಯನಾಗಿ ಅವನ ಶಿಷ್ಯರೊಳಗೆಲ್ಲ ಮೇಲೆನಿಸಿಕೊಂಡು ಅವನಿಂದ ರಚಿತವಾದ ಶಾಸ್ತ್ರಗಳನ್ನೆಲ್ಲ ಕಲಿತನು. ಅನೇಕ ಯಜ್ಞಗಳನ್ನು ನಡೆಸಿ ಶುದ್ಧನಾಗಿ ದೇವಲೋಕವನ್ನು ಇಂದ್ರನು ಹೇಗೋ ಹಾಗೆ ಭೂಮಿಯನ್ನು ಪಾಲಿಸುತ್ತಿದ್ದನು. ಒಮ್ಮೆ ಆ ರಾಜನು ಅಶ್ವಮೇಧವನ್ನು ಆರಂಭಿಸಿದನು. ಆ ಯಜ್ಞಕ್ಕೆ ಬೃಹಸ್ಪತಿಯೇ ಹೋತೃವಾಗಿದ್ದನು. ಏಕತ, ದ್ವಿತ, ತ್ರಿತರೆಂಬ 3 ಮಂದಿ ಮಹರ್ಷಿಗಳು ಅದರಲ್ಲಿ ಮುಖ್ಯ ಸದಸ್ಯರಾಗಿದ್ದರು. ಇವರೊಡನೆ ಧನುಷ, ರೈಭ್ಯ, ಅರ್ವಾವಸು, ಪರಾವಸು, ಮೇಧಾತಿಥಿ, ತಾಂಡ್ಯ, ಶಾಂತಿ, ವೇದಶಿರಸ್ಸು, ಶಾಲಿಹೋತ್ರನ ತಂದೆಯಾದ ಕಪಿಲನು, ಮೊದಲನೆಯ ಕಠನು, ವೈಶಂಪಾಯನನ ಅಣ್ಣನಾದ ತೈತ್ತಿರಿ, ಕಣ್ವನು, ದೇವಹೋತ್ರನೆಂಬಿ 13 ಮಂದಿಯೂ ಸೇರಿ ಒಟ್ಟು 16 ಮಂದಿ ಸದಸ್ಯರಿದ್ದರು. ಯಜ್ಞ ಸಂಭಾರಗಳೆಲ್ಲ ಸಿದ್ಧವಾದವು. ಅದರಲ್ಲಿ ಪಶುವಧೆಯು ಕೂಡದೆಂದು ರಾಜನು ಆಜ್ಞೆ ಮಾಡಿದನು. ಏಕೆಂದರೆ ಆ ರಾಜನು ಪರಮ ದಯಾಳು, ಶುದ್ಧನು, ಉದಾರ ಬುದ್ಧಿಯುಳ್ಳವನು, ಯಾವ ಫಲಾಭಿಸಂಧಿಯೂ ಇಲ್ಲದವನು, ಧರ್ಮಜ್ಞನು. ಅವನು ಸಂಗ್ರಹಿಸಿದ ವಸ್ತುಗಳೆಲ್ಲ ಕಾಡಿನಿಂದಲೇ ಸಂಗ್ರಹಿಸಲ್ಪಟ್ಟ ಶುದ್ಧ ವಸ್ತುಗಳಾಗಿದ್ದವು. ಆ ಯಾಗಕ್ಕೆ ದೇವದೇವನಾದ ಶ್ರೀಹರಿಯು ಬಹಳ ಸಂತುಷ್ಟನಾಗಿ ಅಲ್ಲಿ ಯಾರಿಗೂ ತಿಳಿಯದಂತೆ ಆ ರಾಜನಿಗೆ ಮಾತ್ರ ಪ್ರತ್ಯಕ್ಷನಾಗಿ ತನ್ನ ಹವಿರ್ಭಾಗವನ್ನು ಅಘ್ರಾಣಿಸಿ ಪರಿಗ್ರಹಿಸುತ್ತಾ ಅಲ್ಲಿ ಪುರೋಡಾಶವನ್ನು ಸ್ವೀಕರಿಸಿದನು. ಹರಿಮೇಧಸ್ಸೆಂದು ಕರೆಯಲ್ಪಡುವ ಆ ಹರಿಯು ಅಲ್ಲಿ ತನಗೆ ಕಾಣಿಸದೆ ತನ್ನ ಭಾಗವನ್ನು ಪರಿಗ್ರಹಿಸಿದುದಕ್ಕಾಗಿ ಬೃಹಸ್ಪತಿಗೆ ಅತ್ಯಾಕ್ರೋಶ ಉಂಟಾಯಿತು. ಆಗ ಅವನು ಆ ಕೋಪದಿಂದ ಕೈಯಲ್ಲಿದ್ದ ಯಜ್ಞದ ಸೌಟನ್ನು ಅಂದರೆ ಸೃಕ್ಕನ್ನು ಎಸೆದು ಬಿಟ್ಟನು. ಅವನ ಕಣ್ಣುಗಳಲ್ಲಿ ನೀರು ಸುರಿಯಿತು. ಅವನು ದೀಕ್ಷಿತನಾದ ರಾಜನನ್ನು ನೋಡಿ, ಓ ರಾಜ, ಇದು ಈಗ ನಾನು ಹವಿರ್ಭಾಗವನ್ನು ನಾರಾಯಣನಿಗಾಗಿ ಕೊಡುವೆನು. ಅವನು ಕಣ್ಣಿದಿರಾಗಿ ಬಂದೇ ಅದನ್ನು ಪ್ರತಿಗ್ರಹಿಸಬೇಕು. ಬೇರೆ ಎಲ್ಲಾ ದೇವತೆಗಳು ತಮ್ಮ ತಮ್ಮ ರೂಪಗಳೊಡನೆ ಬಂದುದೇನು, ಆ ನಾರಾಯಣನು ಮಾತ್ರ ಅದೃಶ್ಯನಾಗಿರುವುದೇನು ಎಂದು ಆರ್ಭಟಿಸಿ ಕೂಗಿದನು. ಹೀಗೆ ಬೃಹಸ್ಪತಿಯು ಕುಪಿತನಾಗಿರುವುದನ್ನು ನೋಡಿ ರಾಜನು ಇತರ ಸದಸ್ಯರು ಅವನಿಗೆ ಸಮಾಧಾನ ಹೇಳತೊಡಗಿದರು. ಆಗ ವಸುವು, ಆಚಾರ್ಯ, ಈಗ ನೀನು ಎಷ್ಟು ಸಾರಿ ಪುರೋಡಾಶಗಳನ್ನು ಹೋಮ ಮಾಡಿದೆಯೋ ಅವೆಲ್ಲವನ್ನೂ ಶ್ರೀಹರಿಯು ನನ್ನಿದಿರಾಗಿಯೇ ಬಂದು ಪರಿಗ್ರಹಿಸಿರುವನು. ನಿನ್ನ ಕೋಪಕ್ಕೆ ಕಾರಣವೇನಿದೆ ಎಂದನು. ಇದನ್ನು ಕೇಳಿ ಬೃಹಸ್ಪತಿಗೆ ಮತ್ತಷ್ಟು ಕೋಪ ಉಂಟಾಗಿ, ರಾಜ, ಇನ್ನು ನಾನು ಈ ಯಾಗವನ್ನು ಮಾಡಿಸಲಾರೆನು. ನಿನ್ನ ದೆಸೆಯಿಂದಲ್ಲವೇ ನನಗೆ ಇಂತಹ ಅಪಮಾನ ಉಂಟಾಯಿತು. ನೀನಲ್ಲವೇ ಪಶುವಧೆ ಕೂಡದೆಂದು ಪಿಷ್ಟ ಪಶುವನ್ನು ಮಾಡಿಸಿದೆ. ಇದರಲ್ಲಿ ನಿನ್ನ ದೋಷವೇ ಪ್ರಬಲವಾಗಿರುವಾಗ ಆ ನಾರಾಯಣನು ನಿನಗೆ ಕಾಣಿಸುವುದೇಕೆ, ನನಗೆ ಕಾಣಿಸದಿರುವುದೇಕೆ? ಇದು ನ್ಯಾಯವೋ ಎಂದನು. ಅದಕ್ಕೆ ಆ ವಸುವು, ಆಚಾರ್ಯ, ನೀನು ನನ್ನಲ್ಲಿ ಕೋಪಿಸಬಾರದು. ಈ ಪಶುಹಿಂಸೆಯನ್ನು ನಾನಾಗಿ ನಿಷೇಧಿಸಿದವನಲ್ಲ. ಯಜುರ್ವೇದ ಮಂತ್ರಗಳೇ ಅದನ್ನು ನಿಷೇಧಿಸಿರುವವು ಎನ್ನಲು ಆಗಲೂ ಬೃಹಸ್ಪತಿಯು ಶಾಂತನಾಗದೆ, ಇಂತಹ ಕರ್ಮದಲ್ಲಿ ನಮಗೆ ಸಂಬಂಧವೇ ಬೇಡ, ಇದು ಇಷ್ಟಕ್ಕೆ ಸಾಕು ಎಂದು ಯಜ್ಞ ಕಾರ್ಯವನ್ನು ಮುಂದುವರಿಸಕೂಡದೆಂದು ರಾಜನನ್ನು ಋತ್ವಿಕ್ಕುಗಳನ್ನು ನಿವಾರಿಸಿದನು. ಬೃಹಸ್ಪತಿಯ ಕೋಪವನ್ನು ಕಂಡು ಏಕತ, ದ್ವಿತ, ತ್ರಿತರೆಂಬ ವೃದ್ಧ ಸದಸ್ಯರು 3, ಕುಮಾರ, ನೀನು ಕೋಪಿಸಬಾರದು. ನಮ್ಮ ಮಾತನ್ನು ಕೇಳು. ಕೋಪವೆಂಬುದು ಕೃತಯುಗ ಧರ್ಮವಲ್ಲ. ಯಾವನ ಪ್ರೀತಿಗಾಗಿ ನಾವು ಈ ಯಜ್ಞವನ್ನು ಮಾಡುವೆವೋ ಅವನು ನಿನ್ನ ರೋಷಕ್ಕೆ ವಿಷಯನೂ ಅಲ್ಲ. ನಿನಗಾಗಲಿ ನಮಗಾಗಲಿ ಅವನನ್ನು ನೋಡುವುದೂ ಸಾಧ್ಯವಿಲ್ಲ. ಅವನು ಯಾರನ್ನು ಅನುಗ್ರಹಿಸುವನೋ ಅಂತಹವರು ಮಾತ್ರವೇ ಅವನನ್ನು ನೋಡಬಲ್ಲರು. ಕುಮಾರ, ಅಷ್ಟೇಕೆ, ನಾವು ಬ್ರಹ್ಮನ ಮಾನಸಪುತ್ರರೆಂದು ಪ್ರಸಿದ್ಧಿಗೊಂಡವರು. ಒಮ್ಮೆ ನಾವು ಮೋಕ್ಷಾರ್ಥಿಗಳಾಗಿ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಒಂದೇ ಕಾಲಿನಲ್ಲಿ ನಿಂತು
ಸಮಾಧಿಯನ್ನು ಹಿಡಿದು 4,000 ವರ್ಷಗಳವರೆಗೆ ತಪಸ್ಸಿನಲ್ಲಿ ಕಟ್ಟಿಗೆಯಂತೆ ನಿಶ್ಚೇಷ್ಟರಾಗಿದ್ದೆವು. ವರಪ್ರದನು ದೇವದೇವನು ಆದ ಆ ನಾರಾಯಣನನ್ನು ಪ್ರತ್ಯಕ್ಷವಾಗಿ ನೋಡಬೇಕೆಂದು ನಾವು ಆ ಕಠಿಣ ತಪಸ್ಸನ್ನು ನಡೆಸಿದೆವು. ನಾವು ತಪಸ್ಸು ಮಾಡಿದ ಸ್ಥಳವು ಮಹಾಮೇರುವಿನ ಉತ್ತರದಲ್ಲಿದೆ. ಆ ವೃತವನ್ನು ನಾವು ಮುಗಿಸಿದ ಮೇಲೆ ಅವಭೃತ ಕಾಲದಲ್ಲಿ ಗಂಭೀರವಾದ ಮತ್ತು ಸಂತೋಷ ಸೂಚಕವಾದ ಅಶರೀರವಾಣಿಯೊಂದು ನಮ್ಮ ಕಿವಿಗೆ ಬಿದ್ದಿತು. ಎಲೈ ಬ್ರಾಹ್ಮಣರೇ, ನೀವೇನೋ ಉತ್ತಮ ತಪಸ್ಸನ್ನು ಮಾಡಿದಿರಿ, ಆದರೆ ನೀವು ನೋಡಬೇಕೆಂದು ಕೋರುವ ಆ ಪ್ರಭುವನ್ನು ನೀವು ಹೇಗೆ ತಾನೇ ನೋಡಬಲ್ಲಿರಿ? ಈ ಕ್ಷೀರ ಸಮುದ್ರದ ಉತ್ತರಕ್ಕೆ ಅತ್ಯಂತ ಕಾಂತಿ ವಿಶಿಷ್ಟವಾದ ಶ್ವೇತ ದ್ವೀಪವೆಂಬ ಒಂದು ದ್ವೀಪವುಂಟು. ಅಲ್ಲಿ ಇರತಕ್ಕವರೆಲ್ಲರೂ ಚಂದ್ರ ಕಾಂತಿಯುಳ್ಳವರು, ಶ್ರೀಮನ್ನಾರಾಯಣನಲ್ಲಿ ಪರಮ ಭಕ್ತಿಯುಳ್ಳವರು. ಅವರು ಆ ಪುರುಷೋತ್ತಮನನ್ನು ಏಕಾಂತ ಭಾವದಿಂದ ಭಜಿಸತಕ್ಕವರು. ಸಹಸ್ರ ತೇಜಸ್ಸುಳ್ಳ ಆ ಪುರುಷೋತ್ತಮನನ್ನು ಅವರೇ ಕಾಣಬಲ್ಲವರು. ಅವರು ಇಂದ್ರಿಯಗಳಿಲ್ಲದವರು, ಆಹಾರವಿಲ್ಲದವರು, ಚಲನವಿಲ್ಲದವರು, ನಿತ್ಯ ತೇಜಸ್ವಿಗಳಾಗಿ ಯಾವಾಗಲೂ ದಿವ್ಯ ಗಂಧವನ್ನು ಬೀರುತ್ತಿರುವರು. ನೀವು ಅಲ್ಲಿಗೆ ಹೋಗಿರಿ, ಅಲ್ಲಿಯೇ ನಿಮಗೆ ಆ ಪರಮಾತ್ಮ ಸ್ವರೂಪವು ಪ್ರತ್ಯಕ್ಷವಾಗಬೇಕು ಎಂದಿತು. ಈ ಅಶರೀರವಾಣಿಯನ್ನು ಕೇಳಿದೊಡನೆ ನಾವು ಆ ಮಾರ್ಗವನ್ನೇ ಹಿಡಿದು ಹೇಗಾದರೂ ಅವನ ಸ್ವರೂಪವನ್ನು ನೋಡಬೇಕೆಂಬ ಆತುರದಿಂದ ಆ ದ್ವೀಪಕ್ಕೆ ಹೋದೆವು. ಅದರ ದಿವ್ಯ ತೇಜಸ್ಸು ನಮಗೆ ಮೋಹವನ್ನುಂಟು ಮಾಡಿ ನಮಗೆ ಕಣ್ಣು ಕಾಣಿಸದಂತಾಯಿತು. ಆ ತೇಜಸ್ಸಿಗೆ ನಮ್ಮ ದೃಷ್ಟಿಯೇ ಕೆಟ್ಟು ಹೋಯಿತಲ್ಲದೆ ನಾವು ಅವನನ್ನು ನೋಡಲಾರದೆ ಹೋದೆವು. ಆಗ ನಮ್ಮ ಮನಸ್ಸಿಗೆ ಪ್ರಬಲ ತಪಸ್ಸಿಲ್ಲದೆ ಆ ನಾರಾಯಣನನ್ನು ದರ್ಶಿಸಲು ಸಾಧ್ಯವಿಲ್ಲವೆಂಬ ಪರಿಜ್ಞಾನವು ಹುಟ್ಟಿತು. ಅದರ ಮೇಲೆ ನಾವು ದೇಶಕಾಲಕ್ಕೆ ತಕ್ಕಂತೆ 100 ಸಂವತ್ಸರಗಳ ಮಹಾ ತಪಸ್ಸನ್ನು ಹಿಡಿದೆವು. ನಮ್ಮ ವೃತಾನಂತರದಲ್ಲಿ ಶುಭ ಲಕ್ಷಣಗಳುಳ್ಳ ಕೆಲವು ವ್ಯಕ್ತಿಗಳು ಇಲ್ಲಿ ನಮಗೆ ಗೋಚರಿಸಿದರು. ಅವರೆಲ್ಲರೂ ಚಂದ್ರನಂತೆ ಬಿಳಿ ಛಾಯೆಯುಳ್ಳವರು. ಅವರು ಯಾವಾಗಲೂ ಕೈ ಜೋಡಿಸಿಕೊಂಡು ಜಪ ಮಾಡುತ್ತಲೇ ಇರುವರು. ಅವರಲ್ಲಿ ಕೆಲವರು ಉತ್ತರಕ್ಕೂ ಇನ್ನು ಕೆಲವರು ಪೂರ್ವಕ್ಕೂ ಅಭಿಮುಖರಾಗಿ ಬರೀ ಮಾನಸ ಜಪವನ್ನೇ ಮಾಡುತ್ತಿರುವರಲ್ಲದೆ ಬಾಯಿಂದ ಮಂತ್ರಗಳನ್ನು ಜಪಿಸುವುದಿಲ್ಲ. ಅವರ ಮನಸ್ಸು ಏಕಾಗ್ರತೆಯಿಂದ ಸದಾ ಶ್ರೀಹರಿಯಲ್ಲಿಯೇ ನೆಲೆಸಿರುವುದು. ಅದರಿಂದ ಅವರು ಆ ಪರಮ ಪುರುಷನ ಆತ್ಯಂತಿಕ ಪ್ರೇಮಕ್ಕೆ ಪಾತ್ರರಾಗಿರುವರು. ಒಬ್ಬೊಬ್ಬರು ಪ್ರಳಯ ಸೂರ್ಯನಂತೆ ಜ್ವಲಿಸುವರು. ಆ ದ್ವೀಪವೇ ತೇಜಸ್ಸಿಗೆಲ್ಲ ನಿಧಿ ಎನಿಸಿರುವುದು. ಅಲ್ಲಿ ಒಬ್ಬನು ಹೆಚ್ಚು ಮತ್ತೊಬ್ಬನು ಕಡಿಮೆ ಎಂಬ ತಾರತಮ್ಯವಿಲ್ಲ. ಎಲ್ಲರೂ ಸಮಾನ ತೇಜಸ್ವಿಗಳು. ಓ ಬೃಹಸ್ಪತಿ, ಇಷ್ಟರಲ್ಲಿ ಅಲ್ಲಿ ನಮಗೆ ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಿಸಿದಷ್ಟು ಅದ್ಭುತ ಕಾಂತಿಯೊಂದು ಹೊಳೆಯಿತು. ಅದನ್ನು ನೋಡಿದೊಡನೆ ಅಲ್ಲಿದ್ದವರೆಲ್ಲರೂ ಪರಮ ಸಂತೋಷದಿಂದ ಮೇಲೆದ್ದು ಬದ್ಧಾಂಜಲಿಗಳಾಗಿ ನಮೋ ನಮಃ ಎಂದು ಒಂದೇ ಕೂಗಾಗಿ ಕೂಗುತ್ತಾ ಆ ಕಾಂತಿಗಿದ್ದ ಕಡೆಗೆ ಓಡಿದರು. ಒಡನೆ ಅಲ್ಲಿ ಅವರು ಮಾತಾಡಿದ ಶಬ್ದವು ನಮ್ಮ ಕಿವಿಗೆ ಬಿದ್ದಿತು. ಅವರು ಪೂಜೆಗಳನ್ನು ಸಮರ್ಪಿಸುವ ಹಾಗೆಯೂ ತೋರಿತು. ಆದರೆ ಆ ಬೆಳಕನ್ನು ನೋಡಿದೊಡನೆ ನಮ್ಮ ಇಂದ್ರಿಯಗಳೇ ಕೆಟ್ಟು ಹೋದುದರಿಂದ ನಮಗೆ ಯಾವುದೂ ಕಾಣಿಸಲಿಲ್ಲ. ಮನಸ್ಸಿನಿಂದ ಊಹಿಸಿ ತಿಳಿಯುವುದಕ್ಕೂ ಸಾಧ್ಯವಾಗಲಿಲ್ಲ. ಅಲ್ಲಿಂದ ಕೇಳಿ ಬಂದ ಧ್ವನಿಗಳಲ್ಲಿ ನಮಗೆ ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೇಸ್ತು ಹೃಷಿಕೇಶ ಮಹಾಪುರುಷ ಪೂರ್ವಜ ಎಂಬ ಸ್ತೋತ್ರವೊಂದು ಕಿವಿಗೆ ಬಿದ್ದಿತು. ಈ ಶ್ಲೋಕದ ಉಚ್ಚಾರಣೆಯು ಸ್ಫುಟಾಕ್ಷರವುಳ್ಳದ್ದಾಗಿ ಆಕಾಶವನ್ನೆಲ್ಲ ತುಂಬುವಂತೆ ಸ್ಪಷ್ಟವಾಗಿ ಕೇಳಿಸಿತು. ಇಷ್ಟರಲ್ಲಿ ಅಲ್ಲಿ ದಿವ್ಯ ಗಂಧವನ್ನು ಬೀರುವ ಗಾಳಿಯು ಬೀಸಲಾರಂಭಿಸಿತು. ಆ ಗಾಳಿಯು ದಿವ್ಯ ಪುಷ್ಪಗಳನ್ನು, ಕರ್ಮಗಳಿಗೆ ಉಪಯುಕ್ತವಾದ ಔಷಧಿಗಳನ್ನು ತನ್ನಲ್ಲಿ ವಹಿಸಿಕೊಂಡು ಬರುತ್ತಿದ್ದಿತು. ಅಲ್ಲಿ ಪಾಂಚರಾತ್ರ ವಿಧಿಗಳನ್ನು ಬಲ್ಲ ಭಕ್ತರು ತ್ರಿಕರಣಗಳಿಂದ ಆ ಶ್ರೀಹರಿಯನ್ನು ಭಜಿಸತೊಡಗಿದರು. ಆ ಶಬ್ದವು ಬಂದ ಸ್ಥಳದಲ್ಲಿ ಶ್ರೀಹರಿಯೇ ಇರಬೇಕೆಂದು ಆಗ ನಮಗೆ ನಿರ್ಧಾರವಾಯಿತು. ಅವನ ಮಾಯೆಗೆ ಮರುಳಾಗಿದ್ದ ನಮಗೆ ಅವನನ್ನು ನೋಡಲು ಮಾತ್ರ ಸಾಧ್ಯವಾಗಲಿಲ್ಲ. ಆ ಗಾಳಿಯು ನಿಂತು ಪೂಜಾ ಕಾರ್ಯವು ಮುಗಿದ ಮೇಲೆ ನಮ್ಮ ಮನಸ್ಸು ಚಿಂತಾಕುಲವಾಯಿತು. ಅಷ್ಟು ಮಂದಿ ಭಕ್ತರು ಅಲ್ಲಿ ನೆರೆದಿದ್ದರೂ ಅವರಲ್ಲಿ ಒಬ್ಬನಾದರೂ ನಮ್ಮನ್ನು ಕಣ್ಣೆತ್ತಿಯೂ ನೋಡಲಿಲ್ಲ, ಮನಸ್ಸಿನಿಂದಲೂ ನೆನೆಸಲಿಲ್ಲ. ಇನ್ನು ನಮ್ಮನ್ನು ಆದರಿಸುವುದೆಲ್ಲಿ? ಏಕಾಗ್ರ ಚಿತ್ತರಾಗಿ ದೃಢ ವ್ರತವನ್ನು ಹಿಡಿದು ಅನನ್ಯ ಭಕ್ತಿಯಿಂದ ಭಗವತ್ ಸ್ವರೂಪವನ್ನು ಅನುಭವಿಸುತ್ತಿದ್ದ ಆ ಮುನಿಗಳು ನಮ್ಮ ವಿಷಯದಲ್ಲಿ ಯಾವ ಭಾವವನ್ನು ತಿಳಿಸಲಿಲ್ಲ. ನಾವು ಮೊದಲೇ ತಪಸ್ಸಿನಿಂದ ಬಹಳವಾಗಿ ಬಳಲಿದ್ದೆವು. ಇಷ್ಟರಲ್ಲಿ ನಮಗೆ ಅದೃಶ್ಯವಾದ ಭೂತವೊಂದು ಆಕಾಶದಿಂದ ಹೀಗೆಂದು ನುಡಿಯಿತು: ಎಲೈ ಇಂದ್ರಿಯಗಳಿಲ್ಲದ ಈ ಬಿಳಿಯ ಪುರುಷರೇ, ಆ ನಾರಾಯಣನನ್ನು ನೋಡಲು ಅರ್ಹರು. ಇವರ ದರ್ಶನದಿಂದಲೇ ನೀವು ಆ ದೇವದೇವನನ್ನು ನೋಡಿದವರಾದಿರಿ. ಇನ್ನು ನೀವು ಬಂದ ದಾರಿಯನ್ನು ಹಿಡಿದು ಹೋಗಿರಿ.
ಭಕ್ತನಲ್ಲದವನಿಗೆ ಆ ದೇವನನ್ನು ಹೇಗೂ ನೋಡಲು ಸಾಧ್ಯವಿಲ್ಲ. ತನ್ನ ತೇಜಸ್ಸಿನಿಂದ ದುರ್ನಿರೀಕ್ಷನಾದ ಭಗವಂತನು ಏಕಾಂತ ಭಕ್ತಿಯುಳ್ಳವರಿಗೆ ಮಾತ್ರ ಬಹುಕಾಲದ ಮೇಲೆ ಒಂದು ವೇಳೆ ದೃಶ್ಯನಾಗಬಹುದು. ಮುಂದೆ ನೀವು ನಡೆಸಬೇಕಾದ ಮಹತ್ತಾದ ಕಾರ್ಯವೊಂದುಂಟು. ಈ ಕೃತಯುಗವು ಕಳೆದ ಮೇಲೆ ತ್ರೇತಾಯುಗದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಲೋಕಕ್ಕೆಲ್ಲ ದೊಡ್ಡದೊಂದು ವಿಪರ್ಯ ಉಂಟಾಗುವುದು. ಆಗ ನೀವು ಆ ವಿಪತ್ತನ್ನು ತೊಲಗಿಸುವುದಕ್ಕಾಗಿ ದೇವತೆಗಳಿಗೆ ಸಹಾಯಕರಾಗಬೇಕು ಎಂಬಿ ವಾಕ್ಯಗಳು ಕೇಳಿಸಿದವು. ಅಮೃತ ಸಮಾನವೂ ಅದ್ಭುತವೂ ಆದ ಆ ವಾಕ್ಯವನ್ನು ಕೇಳಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ನಾವು ಅಲ್ಲಿಂದ ಹಿಂತಿರುಗಿ ನಮ್ಮ ಇಷ್ಟ ಸ್ಥಳಕ್ಕೆ ಸೇರಿದೆವು. ಬೃಹಸ್ಪತಿ, ನಾವು ಹೀಗೆ ಮಹಾ ತಪಸ್ಸನ್ನು ನಡೆಸಿ ಹವ್ಯ ಕವ್ಯಗಳನ್ನೆಲ್ಲ ಸಾಂಗವಾಗಿ ಆಚರಿಸುತ್ತಿದ್ದರೂ ಆ ಪರಮ ಪುರುಷನನ್ನು ಸಾಕ್ಷಾತ್ತಾಗಿ ನೋಡಲು ನಾವು ಶಕ್ತರಾಗಲಿಲ್ಲ. ಅಂತಹವನನ್ನು ನೀನು ಹೇಗೆ ನೋಡಬಲ್ಲೆ? ಆ ನಾರಾಯಣನು ಸಮಸ್ತ ಭೂತಗಳಿಗೂ ಮೇಲಾದ ಮಹಾಭೂತವೆನಿಸಿರುವನು. ಅವನೇ ಲೋಕವನ್ನು ಸೃಷ್ಟಿಸತಕ್ಕವನು, ಹವ್ಯ ಕವ್ಯಗಳನ್ನು ಭುಜಿಸತಕ್ಕವನು ಅವನೇ. ಅವನು ಆದ್ಯಂತರಹಿತನು, ಅವ್ಯಕ್ತನು ಎಂದನು. ಏಕತನು ಹೇಳಿದ ಈ ಮಾತನ್ನು ದ್ವಿತ ತ್ರಿತರು ಮೊದಲಾಗಿ ಅಲ್ಲಿದ್ದ ಎಲ್ಲ ಸದಸ್ಯರು ಆಮೋದಿಸಿದರು. ಆಗ ಬೃಹಸ್ಪತಿಯ ಕೋಪವು ಇಳಿಯಿತು. ಆಮೇಲೆ ಅವನು ಕ್ರಮವಾಗಿ ದೇವತೆಗಳನ್ನೆಲ್ಲ ಆರಾಧಿಸಿ ಯಜ್ಞವನ್ನು ಸಮಾಪ್ತಿಗೊಳಿಸಿದನು. ವಸುವು ಧರ್ಮದಿಂದ ಜನರನ್ನು ಪಾಲಿಸುತ್ತಿದ್ದು ದೇಹಾವಸಾನದಲ್ಲಿ ಸ್ವರ್ಗವನ್ನು ಸೇರಿದನು. ಕೆಲವು ಕಾಲದ ಮೇಲೆ ಅವನು ಬ್ರಾಹ್ಮಣ ಶಾಪದಿಂದ ಸ್ವರ್ಗ ಭ್ರಷ್ಟನಾಗಿ ಭೂಮಿಗೆ ಇಳಿದನು. ಇಲ್ಲಿ ಧರ್ಮರತನಾಗಿದ್ದು ನಾರಾಯಣ ಜಪವನ್ನು ಜಪಿಸುತ್ತಾ ಭಗವದ್ ಅನುಗ್ರಹದಿಂದ ತಿರುಗಿ ಸ್ವರ್ಗವನ್ನು ಹೊಂದಿದನು. ಕೊನೆಗೆ ಅವನು ಬ್ರಹ್ಮದೇವನ ಸ್ಥಾನಕ್ಕಿಂತಲೂ ಮೇಲಾದ ಸ್ಥಾನವನ್ನು ಹೊಂದಿದನು ಎಂದನು. ಇದು 344ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.